ಬೆಳಕಿಗೆ ಬಂದಿತ್ತು. ಈಗ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದೆ. ಕೋರ್ಟ್ನಿಂದ ಮುಂದಿನ ವಿಚಾರಣೆ ಏಪ್ರಿಲ್ 25ಕ್ಕೆ ನಿಗದಿಯಾಗಿದೆ. ಹಣ ಅವ್ಯವಹಾರ ಕೇಸಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದು. ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಈಗ ಮತ್ತಷ್ಟು ಸಂಕಷ್ಟ ಎದುರಾಗುವ ಲಕ್ಷಣಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಕೋರ್ಟ್ನಿಂದ ಹಣ ಅವ್ಯವಹಾರ ಕೇಸ್ನಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿರೋದು. ಅವ್ಯವಹಾರ ಸಂಬಂಧ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿರೋದು. ನೋಡಿ, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಪ್ರಕಟಿಸುತ್ತಿರುವಂತಹ ಎಜೆಎಲ್ ಪ್ರಸ್ತುತ ಯಂಗ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಒಡೆತನದಲ್ಲಿದೆ. ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರು ಯಂಗ್ ಇಂಡಿಯನ್ ಲಿಮಿಟೆಡ್ ನಲ್ಲಿದ್ದಂತಹ 38% ಒಟ್ಟಾರೆ 38% ಶೇಕಡ ಒಟ್ಟಾರೆ 38% ಇವರಿಗೆ ಆಸ್ತಿಯನ್ನ ಇಟ್ಟುಕೊಂಡಿತ್ತು ಅಂತೇಳಿ ಇಡೀ ಮೊನ್ನೆ ಅಷ್ಟೇ ನೋಟಿಸ್ ಅನ್ನ ಸರ್ವ್ ಮಾಡಿತ್ತು, ಮುಟ್ಟುಗೋಲನ್ನು ಹಾಕಿಕೊಳ್ಳೋದಕ್ಕೆ. ಎಸ್ ರಂಜಿತ್, ನನ್ನ ಸಹೋದರಿಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ರಂಜಿತ್, ಓವರ್ ಟು ಯು. ನಾಗೇಂದ್ರ ಬಾಬು, ನೋಡಿ, ಈ ಪ್ರಕರಣದಲ್ಲಿ ಈಗ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ನಿರಂತರವಾಗಿ ಇದರ ಒಂದು ಪರಿಶೀಲನೆಯನ್ನ ಬರ್ತಾ ಇದ್ದಂತ ಇಡಿ ಅಧಿಕಾರಿಗಳು ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವ ಮೂಲಕ ಮುಂದಿನ ಹಂತದಲ್ಲಿ ಈ ಕಾನೂನು ಹೋರಾಟ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರಿಗೆ ಇನ್ನಷ್ಟು ಕಠಿಣ ಆಗುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ರಾಜ್ಯಸಭೆಯಲ್ಲಿ ಈ ಕುರಿತಾಗಿ ಮೊನ್ನೆ ಕಪಿಲ್ ಸಿಬಾಲ್ ಅವರು ಹೇಳಿದ್ರು, ಸರ್ಕಾರ ಈ ರೀತಿಯ ತನ್ನ ತನಿಖಾ ಸಂಸ್ಥೆಗಳನ್ನ ಬಳಸಿಕೊಂಡು ಪ್ರತಿಪಕ್ಷಗಳನ್ನ ಹಿಡಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತೇಳಿ ಹೇಳಿದ್ರು ಕೂಡ ಇದರ ಹೊರತಾಗಿ ಇವತ್ತು ಸಲ್ಲಿಕೆ ಆದಂತ ಚಾರ್ಜ್ ಶೀಟ್ ಇದೆಯಲ್ಲ, ಅದರಲ್ಲಿ ಒಂದು ಸ್ಪಷ್ಟ ಚಿತ್ರಣ ಈಗ ಹೊರಬಿದ್ದಿದೆ. ಇನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದ್ರೆ 25ನೇ ತಾರೀಕು ಇದರ ತನಿಖೆಯನ್ನ ಅಥವಾ ವಿಚಾರಣೆಯನ್ನ ಮುಂದುವರಿಸ್ತೀವಿ ಅನ್ನೋದನ್ನ ಇಡಿ ಹೇಳಿರೋದ್ರಿಂದಾಗಿ ಯಾವ ಹಂತಕ್ಕೆ ಹೋಗಬಹುದು ಅನ್ನೋದ್ರ ಕುರಿತಾಗಿ ಭಾರಿ ಕುತೂಹಲ ಇದೆ. ಸದ್ಯಕ್ಕೆ ಈ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಸೇರಿದಂತೆ ಈ ಒಂದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಭಾಗಿಯಾದಂತ ವಿಚಾರ ಇದೆಯಲ್ಲ, ಇದು ಕಾಂಗ್ರೆಸ್ನ ಕೆಲ ಹಿರಿಯ ನಾಯಕರಿಗೆ ಈಗ ಸಂಕಷ್ಟ ತಂದೊಡ್ಡುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅದರಲ್ಲೂ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದು ಈಗ ಮತ್ತೊಂದು ಹಂತವನ್ನ ತಲುಪಿದೆ. ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಕಾನೂನಿನ ಮತ್ತಷ್ಟು ಕಠಿಣ ಸಂಕಷ್ಟ ಎದುರಿಸುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನಾಗೇಂದ್ರ ಬಾಬು, ಈಗ ನೋಡಿ, 2014ರಲ್ಲಿ ಬಿಜೆಪಿ ನಾಯಕ ಸುಬ್ರಹ್ಮಣ್ಯಂ ನಾಯ್ಡು ಅವರು ಈ ವಿಚಾರವಾಗಿ ಆರೋಪವನ್ನ ಮಾಡಿದ್ರು, ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಅದಾದ ಬಳಿಕ 2021ರ ಬಳಿಕ ಇಡಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ರು. ತನಿಖೆಯನ್ನ ಚುರುಕುಗೊಳಿಸಿದ್ದ ಸಂದರ್ಭದಲ್ಲೇ ಅರ್ಜಿ ಸಲ್ಲಿಕೆ ಆಗಿತ್ತು. ಇಡಿ ತನಿಖೆಗೆ ರದ್ದು ಕೋರಿ ಅರ್ಜಿ ಸಲ್ಲಿಕೆ ಆಗಿತ್ತು. ಆದರೆ ಸುಪ್ರೀಂ ಕೋರ್ಟ್ನಿಂದ ಆ ಅರ್ಜಿ ತಿರಸ್ಕಾರಗೊಂಡಿತ್ತು. ತನಿಖೆಯನ್ನ ಮುಂದುವರಿಸೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೂಡ ಕೊಟ್ಟಿತ್ತು. ಎಷ್ಟು ದಿನ ತನಿಖೆ ನಡೆಸಿದಂತಹ ಇಡಿ ಅಧಿಕಾರಿಗಳ ತಂಡ ಈಗ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಬೆಳಕಿಗೆ ಬಂದಿತ್ತು. ಈಗ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದೆ. ಕೋರ್ಟ್ನಿಂದ ಮುಂದಿನ ವಿಚಾರಣೆ ಏಪ್ರಿಲ್ 25ಕ್ಕೆ ನಿಗದಿಯಾಗಿದೆ. ಹಣ ಅವ್ಯವಹಾರ ಕೇಸಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದು. ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಈಗ ಮತ್ತಷ್ಟು ಸಂಕಷ್ಟ ಎದುರಾಗುವ ಲಕ್ಷಣಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಕೋರ್ಟ್ನಿಂದ ಹಣ ಅವ್ಯವಹಾರ ಕೇಸ್ನಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿರೋದು. ಅವ್ಯವಹಾರ ಸಂಬಂಧ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿರೋದು. ನೋಡಿ, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಪ್ರಕಟಿಸುತ್ತಿರುವಂತಹ ಎಜೆಎಲ್ ಪ್ರಸ್ತುತ ಯಂಗ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಒಡೆತನದಲ್ಲಿದೆ. ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರು ಯಂಗ್ ಇಂಡಿಯನ್ ಲಿಮಿಟೆಡ್ ನಲ್ಲಿದ್ದಂತಹ 38% ಒಟ್ಟಾರೆ 38% ಶೇಕಡ ಒಟ್ಟಾರೆ 38% ಇವರಿಗೆ ಆಸ್ತಿಯನ್ನ ಇಟ್ಟುಕೊಂಡಿತ್ತು ಅಂತೇಳಿ ಇಡೀ ಮೊನ್ನೆ ಅಷ್ಟೇ ನೋಟಿಸ್ ಅನ್ನ ಸರ್ವ್ ಮಾಡಿತ್ತು, ಮುಟ್ಟುಗೋಲನ್ನು ಹಾಕಿಕೊಳ್ಳೋದಕ್ಕೆ. ಎಸ್ ರಂಜಿತ್, ನನ್ನ ಸಹೋದರಿಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ರಂಜಿತ್, ಓವರ್ ಟು ಯು. ನಾಗೇಂದ್ರ ಬಾಬು, ನೋಡಿ, ಈ ಪ್ರಕರಣದಲ್ಲಿ ಈಗ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ನಿರಂತರವಾಗಿ ಇದರ ಒಂದು ಪರಿಶೀಲನೆಯನ್ನ ಬರ್ತಾ ಇದ್ದಂತ ಇಡಿ ಅಧಿಕಾರಿಗಳು ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವ ಮೂಲಕ ಮುಂದಿನ ಹಂತದಲ್ಲಿ ಈ ಕಾನೂನು ಹೋರಾಟ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರಿಗೆ ಇನ್ನಷ್ಟು ಕಠಿಣ ಆಗುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ರಾಜ್ಯಸಭೆಯಲ್ಲಿ ಈ ಕುರಿತಾಗಿ ಮೊನ್ನೆ ಕಪಿಲ್ ಸಿಬಾಲ್ ಅವರು ಹೇಳಿದ್ರು, ಸರ್ಕಾರ ಈ ರೀತಿಯ ತನ್ನ ತನಿಖಾ ಸಂಸ್ಥೆಗಳನ್ನ ಬಳಸಿಕೊಂಡು
ಪ್ರತಿಪಕ್ಷಗಳನ್ನ ಹಿಡಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತೇಳಿ ಹೇಳಿದ್ರು ಕೂಡ ಇದರ ಹೊರತಾಗಿ ಇವತ್ತು ಸಲ್ಲಿಕೆ ಆದಂತ ಚಾರ್ಜ್ ಶೀಟ್ ಇದೆಯಲ್ಲ ಅದರಲ್ಲಿ ಒಂದು ಸ್ಪಷ್ಟ ಚಿತ್ರಣ ಈಗ ಹೊರಬಿದ್ದಿದೆ. ಇನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದ್ರೆ 25ನೇ ತಾರೀಕು ಇದರ ತನಿಖೆಯನ್ನ ಅಥವಾ ವಿಚಾರಣೆಯನ್ನ ಮುಂದುವರಿಸ್ತೀವಿ ಅನ್ನೋದನ್ನ ಇಡಿ ಹೇಳಿರೋದ್ರಿಂದಾಗಿ ಮುಂದೆ ಯಾವ ಹಂತಕ್ಕೆ ಹೋಗಬಹುದು ಅನ್ನೋದ್ರ ಕುರಿತಾಗಿ ಭಾರಿ ಕುತೂಹಲ ಇದೆ. ಸದ್ಯಕ್ಕೆ ಈ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಸೇರಿದಂತೆ ಈ ಒಂದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಭಾಗಿಯಾದಂತ ವಿಚಾರ ಇದೆಯಲ್ಲ ಇದು ಕಾಂಗ್ರೆಸ್ನ ಕೆಲ ಹಿರಿಯ ನಾಯಕರಿಗೆ ಈಗ ಸಂಕಷ್ಟ ತಂದೊಡ್ಡುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅದರಲ್ಲೂ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದು ಈಗ ಮತ್ತೊಂದು ಹಂತವನ್ನು ತಲುಪಿದೆ. ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಕಾನೂನಿನ ಮತ್ತಷ್ಟು ಕಠಿಣ ಸಂಕಷ್ಟ ಎದುರಿಸುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನಾಗೇಂದ್ರ ಬಾಬು, ಈಗ ನೋಡಿ 2014ರಲ್ಲಿ ಬಿಜೆಪಿ ನಾಯಕ ಸುಬ್ರಹ್ಮಣ್ಯಂ ನಾಯ್ಡು ಅವರು ಈ ವಿಚಾರವಾಗಿ ಆರೋಪವನ್ನ ಮಾಡಿದ್ರು, ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಅದಾದ ಬಳಿಕ 2021ರ ಬಳಿಕ ಇಡಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದ ಸಂದರ್ಭದಲ್ಲೇ ಅರ್ಜಿ ಸಲ್ಲಿಕೆ ಆಗಿತ್ತು. ಇಡಿ ತನಿಖೆಗೆ ರದ್ದು ಕೋರಿ ಅರ್ಜಿ ಸಲ್ಲಿಕೆ ಆಗಿತ್ತು. ಆದರೆ ಸುಪ್ರೀಂ ಕೋರ್ಟ್ನಿಂದ ಆ ಅರ್ಜಿ ತಿರಸ್ಕಾರಗೊಂಡಿತ್ತು. ತನಿಖೆಯನ್ನು ಮುಂದುವರಿಸೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೂಡ ಕೊಟ್ಟಿತ್ತು. ಎಷ್ಟು ದಿನ ತನಿಖೆ ನಡೆಸಿದಂತ ಇಡಿ ಅಧಿಕಾರಿಗಳ ತಂಡ ಈಗ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಬೆಳಕಿಗೆ ಬಂದಿತ್ತು. ಈಗ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದೆ. ಕೋರ್ಟ್ನಿಂದ ಮುಂದಿನ ವಿಚಾರಣೆ ಏಪ್ರಿಲ್ 25ಕ್ಕೆ ನಿಗದಿಯಾಗಿದೆ. ಹಣ ಅವ್ಯವಹಾರ ಕೇಸಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದು. ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಈಗ ಮತ್ತಷ್ಟು ಸಂಕಷ್ಟ ಎದುರಾಗುವ ಲಕ್ಷಣಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಕೋರ್ಟ್ನಿಂದ ಹಣ ಅವ್ಯವಹಾರ ಕೇಸ್ನಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿರೋದು. ಅವ್ಯವಹಾರ ಸಂಬಂಧ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿರೋದು. ನೋಡಿ, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಪ್ರಕಟಿಸುತ್ತಿರುವಂತಹ ಎಜೆಆರ್ ಪ್ರಸ್ತುತ ಯಂಗ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಒಡೆತನದಲ್ಲಿದೆ. ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರು ಯಂಗ್ ಇಂಡಿಯನ್ ಲಿಮಿಟೆಡ್ ನಲ್ಲಿದ್ದಂತಹ 38% ಒಟ್ಟಾರೆ 38% ಶೇಕಡ ಒಟ್ಟಾರೆ 38% ಇವರಿಗೆ ಆಸ್ತಿಯನ್ನ ಇಟ್ಟುಕೊಂಡಿತ್ತು ಅಂತೇಳಿ ಇಡಿ ಮೊನ್ನೆ ಅಷ್ಟೇ ನೋಟಿಸ್ ಅನ್ನ ಸರ್ವ್ ಮಾಡಿತ್ತು, ಮುಟ್ಟುಗೋಲನ್ನು ಹಾಕಿಕೊಳ್ಳೋದಕ್ಕೆ. ರಂಜಿತ್ ನನ್ನ ಸಹೋದರಿಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ರಂಜಿತ್, ಓ ಟಿ ಯು. ನಾಗೇಂದ್ರ ಬಾಬು, ನೋಡಿ, ಈ ಪ್ರಕರಣದಲ್ಲಿ ಈಗ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ನಿರಂತರವಾಗಿ ಇದರ ಒಂದು ಪರಿಶೀಲನೆಯನ್ನ ಬರ್ತಾ ಇದ್ದಂತ ಇಡಿ ಅಧಿಕಾರಿಗಳು ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವ ಮೂಲಕ ಮುಂದಿನ ಹಂತದಲ್ಲಿ ಈ ಕಾನೂನು ಹೋರಾಟ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರಿಗೆ ಇನ್ನಷ್ಟು ಕಠಿಣ ಆಗುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ರಾಜ್ಯಸಭೆಯಲ್ಲಿ ಈ ಕುರಿತಾಗಿ ಮೊನ್ನೆ ಕಪಿಲ್ ಸಿಬಾಲ್ ಅವರು ಹೇಳಿದ್ರು, ಸರ್ಕಾರ ಈ ರೀತಿಯ ತನ್ನ ತನಿಖಾ ಸಂಸ್ಥೆಗಳನ್ನ ಬಳಸಿಕೊಂಡು ಪ್ರತಿಪಕ್ಷಗಳನ್ನ ಹಿಡಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತೇಳಿ ಹೇಳಿದ್ರು ಕೂಡ ಇದರ ಹೊರತಾಗಿ ಇವತ್ತು ಸಲ್ಲಿಕೆ ಆದಂತ ಚಾರ್ಜ್ ಶೀಟ್ ಇದೆಯಲ್ಲ ಅದರಲ್ಲಿ ಒಂದು ಸ್ಪಷ್ಟ ಚಿತ್ರಣ ಈಗ ಹೊರಬಿದ್ದಿದೆ. ಇನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದ್ರೆ 25ನೇ ತಾರೀಕು ಇದರ ತನಿಖೆಯನ್ನ ಅಥವಾ ವಿಚಾರಣೆಯನ್ನ ಮುಂದುವರಿಸ್ತೀವಿ ಅನ್ನೋದನ್ನ ಇಡಿ ಹೇಳಿರೋದ್ರಿಂದಾಗಿ ಮುಂದೆ ಯಾವ ಹಂತಕ್ಕೆ ಹೋಗಬಹುದು ಅನ್ನೋದ್ರ ಕುರಿತಾಗಿ ಭಾರಿ ಕುತೂಹಲ ಇದೆ. ಸದ್ಯಕ್ಕೆ ಈ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಸೇರಿದಂತೆ ಈ ಒಂದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಭಾಗಿಯಾದಂತ ವಿಚಾರ ಇದೆಯಲ್ಲ ಇದು ಕಾಂಗ್ರೆಸ್ನ ಕೆಲ ಹಿರಿಯ ನಾಯಕರಿಗೆ ಈಗ ಸಂಕಷ್ಟ ತಂದೊಡ್ಡುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅದರಲ್ಲೂ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದು ಈಗ ಮತ್ತೊಂದು ಹಂತವನ್ನು ತಲುಪಿದೆ. ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಕಾನೂನಿನ ಮತ್ತಷ್ಟು ಕಠಿಣ ಸಂಕಷ್ಟ ಎದುರಿಸುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನಾಗೇಂದ್ರ ಬಾಬು, ಈಗ ನೋಡಿ, 2014ರಲ್ಲಿ ಬಿಜೆಪಿ ನಾಯಕ ಸುಬ್ರಹ್ಮಣ್ಯಂ ನಾಯ್ಡು ಅವರು ಈ ವಿಚಾರವಾಗಿ ಆರೋಪವನ್ನ ಮಾಡಿದ್ರು, ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಅದಾದ ಬಳಿಕ 2021ರ ಬಳಿಕ ಇಡಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದ ಸಂದರ್ಭದಲ್ಲೇ ಅರ್ಜಿ ಸಲ್ಲಿಕೆ ಆಗಿತ್ತು. ಇಡಿ ತನಿಖೆಗೆ ರದ್ದು ಕೋರಿ ಅರ್ಜಿ ಸಲ್ಲಿಕೆ ಆಗಿತ್ತು. ಆದರೆ ಸುಪ್ರೀಂ ಕೋರ್ಟ್ನಿಂದ ಆ ಅರ್ಜಿ ತಿರಸ್ಕಾರಗೊಂಡಿತ್ತು. ತನಿಖೆಯನ್ನು ಮುಂದುವರಿಸೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೂಡ ಕೊಟ್ಟಿತ್ತು. ಎಷ್ಟು ದಿನ ತನಿಖೆ ನಡೆಸಿದಂತ ಇಡಿ ಅಧಿಕಾರಿಗಳ ತಂಡ ಈಗ ಕೋರ್ಟ್ಗೆ ಚಾರ್ಜ್